ಬ್ಯಾಕ್ ಟು ಮೈ ಕಿಚನ್. ಏನಿದು ಇಷ್ಟೆಲ್ಲ ಬಾಕ್ಸ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನನ್ನ ಕಿಚನ್ ಕಾರ್ನರನ್ನು ಆರ್ಗನೈಸ್ ಮಾಡಿ 1 ಇಯರ್ ಆಗಕ್ಕೆ ಬಂತು. ನನಗೀಗ ಅದು ಬೋರ್ ಆಗಿದೆ. ಅದಕ್ಕೆ ನಾನು ಒಂದಷ್ಟು ಹೊಸ ಥಿಂಗ್ಸ್ಗಳನ್ನು ಅಮೆಝಾನಿಂದ ಆರ್ಡರ್ ಮಾಡಿದ್ದೀನಿ. ಅದನ್ನು ಅನ್ಬಾಕ್ಸ್ ಮಾಡಿ ಅದು ಕಿಚನ್ ಕಾರ್ನರನ್ನ ಮೇಕ್ ಓವರ್ ಕೂಡ ಮಾಡೋಣ ಇವತ್ತಿನ ಬ್ಲಾಗಲ್ಲಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಪ್ರೆಸೆಂಟ್ಲಿ ಕಿಚನ್ ಕಾರ್ನರ್ ಈ ಥರ ಕಾಣಿಸ್ತಾ ಇದೆ. ಲೇಜಿ ಸೂಸನ್, ಆಯಿಲ್ ಕಂಟೈನರ್, ಚಾಪಿಂಗ್ ಬೋರ್ಡ್, ಒಗ್ಗರಣೆ ಡಬ್ಬಿ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಮೇಕ್ ಓವರ್ ಮಾಡೋಣ. ಫಸ್ಟ್ ಎಲ್ಲಾನು ಅನ್ಬಾಕ್ಸ್ ಮಾಡೋಣ, ಆಮೇಲೆ ಆರ್ಗನೈಸ್ ಮಾಡಲಿಕ್ಕೆ ಈಸಿ ಆಗತ್ತೆ. ದಿಸ್ ಇಸ್ ದ ಫಸ್ಟ್ ಒನ್. ಆಲ್ರೆಡಿ ನಾನು ಪಾರ್ಸಲ್ ಬಂದ ತಕ್ಷಣ ಇದನ್ನೆಲ್ಲ ಓಪನ್ ಮಾಡಿ ನೋಡಿದ್ದೀನಿ ಕ್ವಾಲಿಟಿ ಹೇಗಿದೆ ಅಂತ. ಇದು ಒಂದು ಆರ್ಟಿಫಿಷಿಯಲ್ ಫ್ಲವರ್ ತಂದಿದ್ದೀನಿ. ಇದನ್ನ ಹೇಗಿಡಬೇಕು ಎಲ್ಲಿಡಬೇಕು ಯೋಚನೆ ಮಾಡೋಣ. ವುಡನ್ ಟ್ರೇ, ವುಡನ್ ಸ್ಪ್ಯಾಚುಲಾಸ್, ವುಡನ್ ಸ್ಪ್ಯಾಚುಲಾಸ್. ಈ ಸತಿ ಥೀಮ್ ಎಲ್ಲ ವುಡ್ ಇಟ್ಕೊಂಡಿರೋದ್ರಿಂದ ಎಲ್ಲಾನು ವುಡ್ ಅಲ್ಲೇ ತರಿಸಿದ್ದೀನಿ. ದಿಸ್ ಇಸ್ ದ ಒನ್. ಇಟ್ಸ್ ಪರ್ಫೆಕ್ಟ್ಲಿ ಫಿಟ್ಟಿಂಗ್. ಸೆಟ್ ಆಫ್ 5 ಇದೆ ಇದರಲ್ಲಿ. ಎಲ್ಲ ಚೆನ್ನಾಗಿದೆ, ನೈಸ್, ಗುಡ್ ಕ್ವಾಲಿಟಿ. ಇದೊಂದು ಪ್ಲೇಟ್ ಹೋಲ್ಡರ್ನ ತರಿಸಿದ್ದೀನಿ. ಇದು ಈ ರೀತಿ ಬಂದಿದೆ. ಇದಕ್ಕೆ 2 ಅಟ್ಯಾಚ್ಮೆಂಟ್ ಕೂಡ ಬಂದಿದೆ. ಇದನ್ನು ನಾವೇ ಅಟ್ಯಾಚ್ ಮಾಡ್ಕೋಬೇಕು. 4 ಸ್ಕ್ರೂ ಸಹಿತ ಕೊಟ್ಟಿದ್ದಾರೆ. ಲೆಟ್ಸ್ ಡೂ ಇಟ್ ಲೇಟರ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಚಾಪಿಂಗ್ ಬೋರ್ಡ್. ಸಿಮಿಲರ್ ಇರೋ ಡಿಸೈನಲ್ಲಿ ಬೋರ್ಡನ್ನು ಹುಡುಕ್ತಾ ಇದ್ದೆ. ಯಾವ ಥರ ಬೇಕೋ ಅದೇ ಥರ ನನಗೆ ಅಮೆಝಾನಲ್ಲಿ ಸಿಕ್ತು. Oh, it's nice. This looks nice. Good quality. And the size is also very much perfect. And the last one is the tray, wooden tray. Wow, this is also nice. ಕೆಲವೊಂದನ್ನು ಓಪನ್ ಮಾಡಿದ್ದೆ, ಕೆಲವೊಂದನ್ನು ಓಪನ್ ಮಾಡಿರಲಿಲ್ಲ. ಐ ಆಮ್ ಓಪನಿಂಗ್ ಇನ್ ಫ್ರಂಟ್ ಆಫ್ ಯು ಗೈಸ್. ಎಸ್, ದಿಸ್ ಆಲ್ಸೋ ಲುಕ್ಸ್ ಸ್ಟರ್ಡಿ ಆ್ಯಂಡ್ ವೆರಿ ನೈಸ್. ಲುಕ್ಸ್ ವೈಸ್ ಆಲ್ಸೋ ಇಟ್ ಈಸ್ ಕೂಲ್. ಎಸ್, ಲೆಟ್ಸ್ ಆರ್ಗನೈಸ್. ಫಸ್ಟ್ ಇದನ್ನು ಫಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಫಿಕ್ಸ್ ಮಾಡೋದು ಕೂಡ ತುಂಬ ಈಸಿನೇ. ಆ ಅಟ್ಯಾಚ್ಮೆಂಟ್ನ ಈ ರೀತಿ ಹಾಕಿ ಸ್ಕ್ರೂ ಕೊಟ್ಟಿದ್ರು. ಸ್ಕ್ರೂ ಡ್ರೈವರಲ್ಲಿ ಅದನ್ನು ಟೈಟಾಗಿ ಫಿಕ್ಸ್ ಮಾಡಿದ್ರೆ ಸ್ಟರ್ಡಿಯಾಗಿತ್ತು. ಕ್ಯಾಬಿನೆಟ್ಟಲ್ಲಿ ಆಲ್ರೆಡಿ ಪ್ಲೇಟ್ ಹೋಲ್ಡರ್ಸ್ ಇದೆ, ಬಟ್ ಸ್ಟಿಲ್ ನನಗೆ ಏಸ್ಥೆಟಿಕ್ಕಾಗಿ ಕಾಣಲಿಕ್ಕೋಸ್ಕರ ಮೇಲೆ ಒಂದು 4 ಪ್ಲೇಟ್ ಇಡೋಣ ಅಂದ್ಕೊಂಡು ಇದನ್ನು ಆರ್ಡ್ರ್ ಮಾಡಿದೆ. ದಿಸ್ ಇಸ್ ಪ್ರಿಟಿ ಗುಡ್ ಆ್ಯಂಡ್ ಸರ್ವಿಂಗ್ ಮೈ ಪರ್ಪಸ್. ಐ ಆಮ್ ನಾಟ್ ಚೇಂಜಿಂಗ್ ದಿಸ್. ಇದು ನನ್ನ ಫೇವ್ರೇಟು, ಅದಕ್ಕೆ ನಾನು ಇದನ್ನು ಚೇಂಜ್ ಮಾಡ್ತಾ ಇಲ್ಲ. ಇದನ್ನು ಪಕ್ಕಕ್ಕಿಟ್ಟು ಚೇಂಜ್ ಉಳಿದೆಲ್ಲ ತೆಗೆಯೋಣ. ಬನ್ನಿ, ಆಯಿಲ್ ಕಂಟೈನರ್ ಕೂಡ ಹಾಗೆ ಇಟ್ಕೊಳ್ತೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ತೆಗೆದ್ಬಿಡ್ತೀನಿ, ಇದು ಬೋರ್ ಆಯಿತು ನನಗೆ. ಆಲ್ಸೋ ಐ ಆಮ್ ರಿಮೂವಿಂಗ್ ದಿಸ್. ಐ ಆಮ್ ಯೂಸಿಂಗ್ ಇಟ್ ಸಮ್ವೇರ್ ಎಲ್ಸ್. ಸ್ಪ್ಯಾಚುಲಾಸ್ನ ತೆಗೆಯೋಣ. ಇದು ಚೆನ್ನಾಗೇ ಇದೆ. ಇದಕ್ಕೆ ನಾನು ಆ ಫ್ಲವರ್ಸ್ ಅನ್ನ ತರಿಸಿದ್ದೀನಲ್ಲ, ಅದನ್ನ ಇದ್ರೊಳಗೆ ಹಾಕೋಣ ಅನ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ಎಸ್, ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಎಲ್ಲಿ ಪ್ಲೇಸ್ ಮಾಡಬೇಕು ನೋಡೋಣ ಮುಂದೆ. ಫಸ್ಟು ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈ ರೀತಿ ಪ್ಲಾಸ್ಟಿಕ್ ಅನ್ನು ಹಾಕ್ತಾ ಇದ್ದೀನಿ. ಇದು ಕ್ಲೀನ್ ಆಗೋ ಇರುತ್ತೆ ಮತ್ತೆ ಗ್ರಿಪ್ ಕೂಡ ಚೆನ್ನಾಗಿರುತ್ತೆ. ಎಸ್,
ಯಾಕೋ ಇದು ಆರ್ಗನೈಸಿಂಗ್ ಈ ಥರ ಇಟ್ಟರೆ ಇರಬಹುದು ಅಂತ ಅನ್ನಿಸ್ತದೆ. ಲೆಟ್ಸ್ ಸಿ. ಎಸ್, ದಿಸ್ ಇಸ್ ಕನ್ಸ್ಯೂಮಿಂಗ್ ಲೆಸ್ ಸ್ಪೇಸ್ ಅಂಡ್ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಇವಾಗ. ದಿಸ್ ಇಸ್ ನೈಸ್. ಎಸ್, ಆರ್ಗನೈಸ್ ಆದಮೇಲೆ ಕಿಚನ್ ಕಾರ್ನರ್ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಟ್ರೇ ಇಟ್ಟಿದ್ದೀನಿ. ಫಸ್ಟ್ ಇಲ್ಲಿ ಪ್ಲೇಟ್ ಇಟ್ಟು ಅಲ್ಲಿ ಟ್ರೇ ಇಟ್ಟಿದ್ದೆ, ಅದು ಅಲ್ಲಿ ಹಿಂದ್ಗಡೆ ಜಾಗ ವೇಸ್ಟ್ ಆಗ್ತಾಯಿತ್ತು. ಅದಕ್ಕೆ ಐ ಥಾಟ್ ಇದನ್ನ ವರ್ಟಿಕಲ್ ಆಗಿ ಇಟ್ಟು ಟ್ರೇನ ಈ ಕಡೆ ಇಟ್ಟು ಚಾಪಿಂಗ್ ಬೋರ್ಡ್ನ ಈ ಕಡೆ ಇಟ್ಟರೆ ಜಾಗನೂ ಎಲ್ಲ ಆಕ್ಯುಪೈ ಆಗುತ್ತೆ ಮತ್ತು ನೀಟಾಗಿ ಕೂಡ ಕಾಣಿಸ್ತಾ ಇದೆ. ಏನು ಅನ್ನಿಸ್ತಾ ಇದೆ ನಿಮಗೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ಎಕ್ಸ್ಟ್ರಾ ಉಳಿತು. ಐ ಹ್ಯಾವ್ ಟು ಫೈಂಡ್ ಪ್ಲೇಸ್ ಫಾರ್ ದಿಸ್. ಎಲ್ಲಿಡೋದು, ಯಾವ ಜಾಗಕ್ಕೆ ಪರ್ಫೆಕ್ಟಾಗಿ ಕಾಣುತ್ತೆ ನೋಡೋಣ ಇದನ್ನು. ಡಿಸೈನ್ ಎ ಚೆನ್ನಾಗಿತ್ತಾ ಅಥವಾ ಡಿಸೈನ್ ಬಿ ಚೆನ್ನಾಗಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ದಿಸ್ ವಾಸ್ ಮೈ ಕಿಚನ್ ಕಾರ್ನರ್ ಮೇಕ್ ಓವರ್ ಇನ್ ಬಜೆಟ್. ಕಿಚನ್ ಇಸ್ ದ ಪ್ಲೇಸ್ ವೇರ್ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್. ಪ್ರಾಕ್ಟಿಕಲ್ ಆಗಿರಬೇಕು, ಹಾಗೆ ಏಸ್ಥೆಟಿಕ್ ಆಗೂ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಸ್ಮಾಲ್ ಕಿಚನ್ ಮೇಕ್ ಓವರನ್ನು ಮಾಡಿದ್ದೀನಿ. ಐ ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ಐ ವಿಲ್ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.